ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಏನು ತುಂಬಾ ದಿನಗಳಿಂದ ಏನು ಓಡಾಡ್ತಾ ಇದೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅಥವಾ ಬೈಕ್ ಟ್ಯಾಕ್ಸಿ ಇನ್ಮೇಲೆ ಇರಲ್ಲ, ಎಲ್ಲಾ ಕಂಪ್ನಿಗಳಿಗೆ ಏನು ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ಜೊತೆ ಅದೇ ಬೈಕ್ ಟ್ಯಾಕ್ಸಿ ಮಾಡುವಂತ ಒಬ್ಬ ರೈಡರ್ ಇದ್ದಾರೆ. ಬ್ರೋ ನಮಸ್ತೆ. ನಮಸ್ತೆ ಬ್ರೋ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ, ನೀವು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂತ ಗೊತ್ತಾಯ್ತು. ಯಾವ ಆ್ಯಪ್ ಅಲ್ಲಿ ಮಾಡ್ತೀರಾ ನೀವು ಜಾಸ್ತಿ ಮಾಡ್ತಿರೋದು ರ್ಯಾಪಿಡೋದಲ್ಲಿ. ರ್ಯಾಪಿಡೋದಲ್ಲಿ ಮಾಡ್ತೀರಾ? ದಿನ ಮಾಡ್ತೀರಾ? ಡೈಲಿ ಸಂಡೇ ಬಂದ್ಬಿಟ್ಟು ಡೈಲಿ ಮಾಡ್ತಾ ಇದ್ದೀವಿ. ಡೈಲಿ ಮಾಡ್ತೀರಾ? ಹೇಗಿದೆ ಅಂತ? ಅರ್ನಿಂಗ್ಸ್ ಎಲ್ಲ ಪರವಾಗಿಲ್ಲ, ಬಟ್ ಇವಾಗ ಬ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಕ್ವಾಟ್ಲೆ ಕೊಡೋದು ಮತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ತಂದಿಡ್ತಾ ಇದ್ದಾರೆ. ನನ್ಗೊಬ್ಬನಿಗೆ ಅಲ್ಲ, ಇವಾಗ ಬೇಜಾನ್ ಜನ ಈ ರ್ಯಾಪಿಡೋ, ಓಲಾ, ಉಬರ್ ಅಂತ ಬೇಜಾನ್ ಜನ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಇವಾಗ ಹೊಟ್ಟೆ ಹೊಡೆದಂಗೆ, ಏನು ತಿನ್ನೋ ಊಟ ಕಿತ್ಕೊಂಡಂಗೆ ಆಗಿದೆ. ಅವ್ರಿಗೂ ಇವಾಗ ನಮ್ಗೆ ಹೆಂಗಾಗಿದ್ಯೋ ಸೇಮ್ ಅವ್ರಿಗೂ ಹಂಗೆ. ನಾವು ಕಂಪ್ನಿಯಲ್ಲಿ ಕೇಳಿದಾಗ ಅವ್ರೇನಂತಾರೆ, ಸರ್ ಇನ್ನು ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಕ್ ನೋಡ್ತಿದೀವಿ, ಸೊ ಆದಷ್ಟು ಬೇಗ ಕೇಸ್ ಹಾಕಿ ಆದಷ್ಟು ಬೇಗ ನಿಮ್ಗೆ ಕೆಲಸ ಸಿಗೋ ತರ ಮಾಡ್ತೀವಿ ಅಂತ ಅನ್ಬಿಟ್ಟು ಕಂಪ್ನಿ ಕಡೆಯಿಂದ ಹೇಳ್ತಾ ಇದಾರೆ. ಬಟ್ ಯಾವ್ದು ನಿಜ ಯಾವ್ದು ಸತ್ಯ ಅಂತ ನನ್ಗಂತೂ ಗೊತ್ತಿಲ್ಲ ಇನ್ನು. ಅಂದ್ರೆ ಈಗ ಕೋರ್ಟ್ ಏನ್ ಹೇಳಿದೆ ಅಂದ್ರೆ 6 ವಾರಗಳಲ್ಲಿ ಈ ಕಂಪ್ನಿಗಳು ನಿಲ್ಲಿಸಬೇಕು ಅಂತ ಹೇಳಿದೆ. ಕಂಪ್ನಿಗಳು ನಿಲ್ಸಿದ್ರೆ ಮುಂದೆ ಗತಿ ಏನು ಅಂತ? ಬ್ರೋ, ಕಂಪ್ನಿಗಳು ನಿಲ್ಸಕ್ಕೆ ಇವಾಗ ಕೋರ್ಟ್ ಆದ್ರೆ ಆದೇಶ ಕೊಟ್ಟಿದೆ. ಇವ್ರೇನಂತವ್ರೆ, ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಕೇಸ್ ಹಾಕಿ ಇದನ್ನ ಮುಂದುವರ್ಸೋ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ 6 ವಾರ ಟೈಮ್ ಇದೆ ಅಲ್ಲ, 6 ವಾರ ತನಕ ನೀವು ಡ್ಯೂಟಿ ಮಾಡ್ತಾ ಇರಿ, ಯಾರು ತೊಂದರೆ ಕೊಡೋದಿಲ್ಲ. ಸೊ ಅಷ್ಟರೊಳಗಡೆ ನಾವೇನೋ ಒಂದು ಮಾಡ್ತೀವಿ ಅಂತ ಅನ್ಬಿಟ್ಟು ಕಂಪ್ನಿಗಳ ಕಡೆಯಿಂದ ಹೇಳಿದ್ದಾರೆ. ಓಕೆ, ಈಗ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ಮಾಡೋರು ಏನ್ ಹೇಳ್ತಾರೆ ನಿಮಗೆ ಅಂತ? ಅವರೆಲ್ಲ ಬ್ರೋ, ಈ ತರ ಎಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಇದಕ್ ಮುಂಚೆ ಮತ್ತೆ ಮಾಡಕ್ಕಿಲ್ವಾ, ಇನ್ಮೇಲೆ ಮಾಡಕ್ ಆಗಲ್ವಾ ನಾವು ಬೈಕ್ ಟ್ಯಾಕ್ಸಿ ಅಂತ ಅನ್ಬಿಟ್ಟು ತುಂಬಾ ಜನ ಆದ್ರೆ ಇದೇ ಕೇಳ್ತಿದ್ದಾರೆ. ಓಕೆ, ಅಂದ್ರೆ ಈಗ ಬೇರೆಯವರು ಕೂಡ ಆಟೋದವರಾಗಿರ್ಬೋದು ಅಥವಾ ಬೇರೆಯವ್ರು ಕೇಳೋದೇನು ಅಂದ್ರೆ, ಇದನ್ ಬಿಟ್ಟು ಬೇರೆ ಮಾಡ್ಬೋದಲ್ಲ, ಸ್ವಿಗ್ಗಿ, ಝೊಮ್ಯಾಟೊ, ಬೇರೆ ಬೇರೆ ಕಂಪ್ನಿಗಳಿದಾವೆ, ಅವನ್ನೆಲ್ಲ ಮಾಡ್ಬೋದಲ್ಲ, ಬೈಕ್ ಟ್ಯಾಕ್ಸಿನ ಏಕೆ ಅಂತ? ಸರ್, ಇವಾಗ ನಾನು ಹೇಳ್ತಾ ಇದ್ದೀನಿ, ಇವಾಗ ನನ್ಗೆ ಬೇರೆ ಕಡೆ ಹೋದ್ರೆ ಬೇಜಾನ್ ಕೆಲಸಗಳಿದ್ದಾವೆ. ಒಂದು ಇವಾಗ ಸುಮಾರು ಜನ ಏನಂತ ಆಪ್ಷನ್ ಎ, ಆಪ್ಷನ್ ಬಿ ಅಂತ ಇಟ್ಕೊಂಡಿರ್ತಾರೆ. ನನ್ಗೆ ಎ ಇಂದ ಝೆಡ್ ವರ್ಗು ನಂಗೆ ಆಪ್ಷನ್ಸ್ ಇದಾವೆ. ಏನ್ ಕೆಲ್ಸನಾದ್ರೂ ಮಾಡ್ಕೋಬಹುದು, ಫಾರ್ಮಿಂಗ್ ಮಾಡ್ಕೋಬಹುದು, ಇಲ್ಲ ನನ್ಗೆ ಯೂಟ್ಯೂಬ್ ಇದು ರೈಡ್ ಮಾತ್ರ ಮಾಡ್ಕೋಬಹುದು, ಇಲ್ಲ ನಾನು ಬೈಕ್ ಟ್ಯಾಕ್ಸಿ ಮಾಡ್ಬೋದು. ಅದು ನನ್ ಚೂಸ್ ಆಗುತ್ತೆ. ನನ್ಗೆ ಯಾವ್ದು ಬೇಕೋ ನನ್ನ ಇಷ್ಟಪಟ್ಟು ನಾನು ಕೆಲಸ ಮಾಡ್ಕೋತೀನಿ ಅಷ್ಟೇ ಬಿಟ್ರೆ ಯಾವ್ದೇ ಒತ್ತಾಯದಿಂದ ಯಾರು ಮಾಡಲ್ಲ. ಅದ್ರಲ್ಲಿ ನೀವು ಸ್ವಿಗ್ಗಿ, ಝೊಮ್ಯಾಟೊ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಗೆ ಇಷ್ಟ ಯಾವ್ದಿದ್ಯೋ ಅದ್ ಮಾಡ್ತೀವಿ. ಇವಾಗ ನಿಮ್ಗೆ ನೀವು ಅದನ್ನ ಮಾರಾಕ್ ಬಿಟ್ಟು ನೀವು ಬೇರೆ ಒಂದ್ ಮಾಡಿ ಅಂತ ಅನ್ಬಿಟ್ಟು ಅಂದ್ರೆ ನೀವು ಕೇಳ್ತೀರಾ? ನೀವು ಕೇಳಲ್ಲ, ನಾವ್ ಯಾಕೆ ಕೇಳ್ಬೇಕು? ನಮ್ಗೆ ಇಷ್ಟ ಆಗಿರೋ ಕೆಲಸ ನಾವ್ ಮಾಡ್ತೀವಲ್ವಾ. ಸೊ ಹಂಗೆ ನಾನು ಅಂತೀನಿ. ಓಕೆ, ಹಂಗಾದ್ರೆ ಈಗ ಕಸ್ಟಮರ್ ನಿಮಗೆ ರ್ಯಾಪಿಡೋದಲ್ಲಿ ಬರ್ತಾರೆ, ಅವರೆಲ್ಲ ಏನ್ ಹೇಳ್ತಾರೆ? ಕಸ್ಟಮರ್ಗಳು ಏನ್ ಅಭಿಪ್ರಾಯ ಹೇಳ್ತಾರೆ ಅವರು? ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರಾ, ಇಲ್ಲಾಂದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಾರ ಬೈಕ್ ಟ್ಯಾಕ್ಸಿ ಅವರು ಅಂತ? ಸರ್, ಬೈಕ್ ಟ್ಯಾಕ್ಸಿನಲ್ಲಿ ಆತರ ಪ್ರಾಬ್ಲಮ್ ಏನು ಬಂದಿಲ್ಲ. ಪ್ರತಿಯೊಬ್ರು ಸ್ಯಾಟಿಸ್ಫೈ ಆಗಿ ಹೋಗ್ತಾ ಇದಾರೆ. ಯಾಕಂದ್ರೆ ಇವಾಗ ನಾವು ಸೇಫ್ಟಿಯಾಗಿ ಕರ್ಕೊಂಡು ಹೋಗೋದು ಅಲ್ಲದೆ ಕಮ್ಮಿ ಪ್ರೈಸ್ ಅಲ್ಲಿ ಆದಷ್ಟು ಬೇಗ ತಲುಪ್ತಾ ಇದೀವಿ. ಅವ್ರಿಗೆ ಟೈಮ್ ಗಿಂತ ಸ್ವಲ್ಪ ಮುಂಚೆನೆ ಡ್ರಾಪ್ ಮಾಡ್ತಾ ಇದೀವಿ. ಆದ ಕಾರಣದಿಂದ ಎಲ್ಲರೂ ಸರ್ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು, ಇನ್ನೂ ಬೇಕು ಬೈಕ್ ಟ್ಯಾಕ್ಸಿ, ಇನ್ನು ಸ್ಪೆಷಾಲಿಟೀಸ್ ಎಲ್ಲ ಬೇಕಾಗತ್ತೆ. ಸೊ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮ್ಗೆ ಆದಷ್ಟು ಬೇಗ ನಾವು ಕಂಪ್ನಿಗಳಿಗೆ ಆಗ್ಲಿ ಇಲ್ಲ ಬೇರೆ ಕೆಲ್ಸಗಳಿಗಾಗ್ಲಿ ಆದಷ್ಟು ಬೇಗ ತಲುಪ್ತಾ ಇದೀವಿ. ಬೈಕ್ ಟ್ಯಾಕ್ಸಿ ಇಲ್ಲ ಅಂದಿದ್ರೆ ನಮ್ ಕೈಯಲ್ಲಿ ಆಗ್ತಿರ್ಲಿಲ್ಲ, ಟೈಮ್ಗೆ ರೀಚ್ ಆಗಕ್ಕಂತೂ ಆಗಲ್ಲ ಅಂತ ಅನ್ಬಿಟ್ಟು ಪಬ್ಲಿಕ್ ಹೇಳ್ತಿರೋದು. ಓಕೆ, ಅಂದ್ರೆ ಈಗ ಕೆಲವು ಆಟೋದವರಾಗಿರ್ಬೋದು ಅಥವಾ ಕೆಲವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಇದ್ರಲ್ಲಿ ಸೇಫ್ಟಿ ಇಲ್ಲ, ಲೇಡೀಸ್ ಏನಾದ್ರು ಕುತ್ಕೊಂಡ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಈ ತರ ಎಲ್ಲ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ನಾನು ಇಲ್ಲಿ ತನಕ ಕೇಳಿಲ್ಲ ಯಾರು ಮಾಡಿದ್ದಾರೆ ಅಂತ. ಇವಾಗ ಫಸ್ಟ್ ಟೈಮ್ ನೀವು ಹೇಳ್ತಾ ಇದೀರಿ, ನಾ ಕೇಳ್ತಾ ಇದೀನಿ ಅಷ್ಟೇ. ಆದ್ರೆ ಈ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅಂತ ಅನ್ಬಿಟ್ಟು, ಹೆಂಗ್ ಸೇಫ್ ಅಲ್ಲ ಅಂತಂದ್ರೆ, ಈ ಕೆಲವೊಂದ್ ಜನ ಎಲ್ಬೋರ್ಡ್ಗಳು ಬಂದ್ಬಿಟ್ಟು ಓಡಿಸ್ಕೊಂತಾರೆ. ಇನ್ನೊಂದು ಪ್ರಾಪರ್ ಗಾಡಿ ನಂಬರ್ ಸರಿ ಇರಲ್ಲ, ಲೈಸೆನ್ಸ್ ಇರಲ್ಲ, ಏನು ಇರಲ್ಲ, ಬೇರೆಯವ್ರ ಐಡಿಗಳು ತಗೊಂಡು ಮಾಡ್ಕೊಂತ ಇರ್ತಾರೆ. ಆ ತರ ನೋಡ್ಬೇಕು. ಕಸ್ಟಮರ್ ಯಾರೇ ಆಗಿರ್ಲಿ, ಬೈಕ್ ನಂಬರ್ ಸೇಮ್ ಇದೆಯಾ ಗಾಡಿ ಹತ್ಕೊಳ್ಳಿ. ಬೈಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿರುತ್ತೆ ಅಂತ. ಇಲ್ಲ ಅಂದ್ರೆ ಯಾವ್ದೋ ಫೇಕ್ ಐಡಿ ತಗೊಂಡ್ ಬಂದ್ಬಿಟ್ಟು ಮಾಡ್ಕೊಂತ ಇರ್ತಾರೆ. ಆ ತರನು ಕೂಡ ಆಗಿದಾವೆ ಅಂತ ನೀವು ಹೇಳ್ತೀರಾ? ಆ ತರ ಮಾಡ್ಬಿಟ್ಟು ಯಾರೋ ಡ್ರೈವಿಂಗ್ ಬರ್ದಿರೋರು ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿರ್ಬೋದು. ಅಂದ್ರೆ ಒಬ್ರು ಇಬ್ರು ಮಾಡೋದ್ರಿಂದ ಇಲ್ಲಿ ಬೈಕ್ ಟ್ಯಾಕ್ಸಿ ಏನೋ ಓಡಿಸ್ತಾರೆ, ಅವ್ರಿಗೆಲ್ಲ ಈ ತರ ಕೆಟ್ಟ ಯಾರೋ ಒಬ್ರು ಮಾಡೋ ಕೆಲಸದಲ್ಲಿ ಇವ್ರಿಗೆ ಬ್ಯಾಡ್ ನೇಮ್ ಅಂತ. ಅಂದ್ರೆ ಮುಂದೆ ಏನ್ ಮಾಡ್ಬೋದು ಅಂತ ನಮ್ಮ ಕಂಪ್ನಿಗಳಾಗಿರ್ಬೋದು. ಈಗ ಸರ್ಕಾರನೂ ಕೂಡ, ಸರ್ಕಾರಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ 3 ತಿಂಗಳ ಒಳಗಡೆ ಪ್ಲಾನ್ ಮಾಡಿ
ಅಂದ್ರೆ ಬೈಕ್ ಟ್ಯಾಕ್ಸಿನ ಯಾವ ರೀತಿ ತರಬಹುದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಅಂತ ಹೇಳಿದ್ದಾರೆ. ಹ್ಮ್. ಓಕೆ, ಏನಾದ್ರು ಪ್ಲಾನ್ ಮಾಡ್ಬೋದಾ ನಮ್ಮ ಸರ್ಕಾರ ಯಾವ ರೀತಿ ಅಂತ? ನನ್ಗೆ ಗೊತ್ತಿರೋ ಪ್ರಕಾರ ನಾನ್ ಯೋಚನೆ ಮಾಡಿರೋದು ಎಲ್ಲೋ ಬೋರ್ಡ್ ಮತ್ತೆ ಏನಾದ್ರು ಡ್ರೆಸ್ ಕೋಡ್ ಕೊಡ್ಬೋದು ಅಂತ ಅನ್ಕೊತಾ ಇದೀನಿ. ಓಕೆ, ಕಂಪ್ನಿಗಳ ಕಡೆಯಿಂದ ಎಲ್ಲೋ ಬೋರ್ಡ್ ಡ್ರೆಸ್ ಕೋಡ್ ಕೊಟ್ಟಿ ಇನ್ನ ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಡ್ರೈವ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಇನ್ನು ಇನ್ಸೂರೆನ್ಸ್ ಇವಾಗ ಹೇಳೋದೇನು ಅಂದ್ರೆ ಕೆಲವೊಂದ್ ಜನ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಅನ್ಬಿಟ್ಟು ಇದೇ ಕಂಪ್ಲೇಂಟ್ ಜಾಸ್ತಿ ಹೇಳೋದು. ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅಂತ ಅನ್ಬಿಟ್ಟು ಬೇಜಾನ್ ಜನ ಹೇಳೋದಿದ್ದೇನೆ. ಸೊ ಇದೆಲ್ಲ ಗಮನಕ್ಕೆ ತಗೊಂಡು ಈ ಇನ್ಸೂರೆನ್ಸ್ ಏನ್ ಮಾಡ್ಬೇಕು, ಇಲ್ಲ ಡ್ರೆಸ್ ಕೋಡ್, ಪಕ್ಕ ಗಾಡಿ ಡಾಕ್ಯುಮೆಂಟ್ಸ್, ಮತ್ತೆ ವೆರಿಫೈ ಐಡಿಗಳು, ಇವನ್ನೆಲ್ಲ ಕಡ್ಡಾಯವಾಗಿ. ಅಂದ್ರೆ ನಿಮ್ ಪ್ರಕಾರ ಆಟೋದಲ್ಲಿ ಪರ್ಮಿಟ್ ಅದು ಯಾರು ಕೊಡ್ತಾರೆ, ಎಲ್ಲೋ ಬೋರ್ಡ್ ಯಾವ ರೀತಿ ಮಾಡ್ತಾರೆ, ಅವ್ರು ಯಾವ ರೀತಿ ಇನ್ಸೂರೆನ್ಸ್ ನ ಕಟ್ತಾರೆ, ಆ ರೀತಿ ಎಲ್ಲಾ ರೀತಿ ಮಾಡಿ ಬಿಡ್ಬೋದು ಅಂತ ನೀವು ನಾನು ಅನ್ಕೊಂತಾ ಇರೋದು. ಓಕೆ, ಅಂದ್ರೆ ಆ ರೀತಿ ಆದ್ರೆ ರೈಡರ್ ಗಳಿಗೆ ಒಳ್ಳೇದಾ ಅಂತ? ಬೈಕ್ ಟ್ಯಾಕ್ಸಿ ಓಡಿಸೋರ್ಗೆ ಒಳ್ಳೇದು, ಬೆಟರ್ ಅಲ್ವಾ? ಆ ರೀತಿ ಮಾಡಿದ್ರೆ ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ 2 ಅವರ್ 3 ಅವರ್, ಅವ್ರಿಗೆಲ್ಲ ಗಾಡಿ ಆದ್ರೆ ಡ್ರೆಸ್ ಕೋಡ್ ಹಾಕೊಂಡು ಗಾಡಿ ಓಡ್ಸಕ್ ಆಗಲ್ಲ, ಇಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಳಕ್ ಆಗಲ್ಲ. ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಅವ್ರ ಗತಿ ಏನು ಅಂತ ಅದು ವಿಚಾರ ಮಾಡ್ಬೇಕಲ್ಲ. ಹೌದು. ಈಗ ಅವಾಗ ಏನಾಗುತ್ತೆ ಅಂದ್ರೆ, ಈಗ ಫುಲ್ ಟೈಮ್ ಯಾರು ಮಾಡ್ತಾರೆ, ರೆಗ್ಯುಲರ್ ಆಗಿ ಯಾರು ಮಾಡ್ತಾ ಇರ್ತಾರೆ, ಅವ್ರಿಗೊಂದ್ ರೀತಿ ಒಳ್ಳೇದು. ಹೌದು. ಓಕೆ, ಈಗ ಅಕಸ್ಮಾತ್ ನೀವು ಎಷ್ಟೋ ಜನ ಕೇಳಿರ್ತೀರಾ, ಸ್ಟೂಡೆಂಟ್ ಇರ್ತಾರೆ, ಸಾಯಂಕಾಲ ಬಂದು ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಇದ್ರಲ್ಲಿ ನೀವು ಕೇಳಿದಿರಾ? ಆ ತರದೆಲ್ಲ ಹೊಡೆತ ಕೊಡುತ್ತೆ ಅಂತ. ಹೊಡೆತ ಬೀಳುತ್ತೆ, ಬಟ್ ಏನ್ ಮಾಡಕ್ ಆಗುತ್ತೆ? ಏನಾದ್ರು ಎಲೆಕ್ಟ್ರಿಕ್ ಗಾಡಿಗಳು ಏನಾದ್ರು ಸಪ್ರೇಟ್ ಆಗೋದ್ರಿಗೆ ಏನಾದ್ರು ಬಿಡ್ತಾರ? ಇಲ್ಲ ಇವ್ಳಿಗೆ ಮಾಡ್ಬೇಕು ಅಂತಂದ್ರೆ ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ಏನು ಅಂದ್ರೆ, ಇವಾಗ ನಮ್ಮ ಸರ್ಕಾರ ಏನ್ ಹೇಳುತ್ತೆ, ನಮ್ಮ ಗೌರ್ಮೆಂಟ್ ಏನ್ ಅಂದ್ರೆ, ಈಗ ಕೋರ್ಟ್ ಏನ್ ಹೇಳುತ್ತೆ ಅದನ್ನೆಲ್ಲರೂ ಕೇಳಲೇಬೇಕು, ಪಾಲಿಸಲೇಬೇಕು. ಅವ್ರು ಯಾವ ರೀತಿ ತರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಯಾಕೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಬೈಕ್ ಟ್ಯಾಕ್ಸಿ? ನಿಮ್ಮ ಅನುಭವದಲ್ಲಿ? ನಾನ್ ಬೈಕ್ ಟ್ಯಾಕ್ಸಿ ಮಾಡ್ತಿರೋದು ಒಂದು 6 ತಿಂಗಳಿಂದ. 6 ತಿಂಗಳಿಂದ ಇಲ್ಲಿ ತನಕ ಒಂದು ಕಸ್ಟಮರ್ ಕೂಡ ಚೆನ್ನಾಗಿ ಓಡಿಸಿಲ್ಲ ಅಂತ ಅನ್ಬಿಟ್ಟು ಇಲ್ಲಿ ತನಕ ಹೇಳಿಲ್ಲ. ಎಲ್ಲರೂ ಸಂತೋಷವಾಗಿ ಹೋಗಿದ್ದಾರೆ. ಓಕೆ, ನಿಮ್ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಮಾಡ್ತಾ ಇದಾರೆ? ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಸರೌಂಡಿಂಗ್ ಅಲ್ಲಿ, ನಮ್ಮ ಏರಿಯಾಗಳ ಸರೌಂಡಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 200 ಮೆಂಬರ್ಸ್ ಮೇಲೆ ಇದ್ದಾರೆ. ಅಷ್ಟೊಂದು ಜನ ಮಾಡ್ತಾ ಇದಾರೆ ನಮ್ ಸರೌಂಡಿಂಗ್ ಅಲ್ಲಿ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಮತ್ತೆ ಫುಲ್ ಟೈಮ್ ಇದೆ ಮಾಡೋರಿಂದ, ಇನ್ನೊಂದು ಬೇಜಾನ್ ಜನ ರೈತರ ಮಕ್ಕಳು, ಇವಾಗ ನಂತರನೇ ಬೇಜಾನ್ ಜನ ರೈತರ ಮಕ್ಕಳು ಬಂದು ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಇವಾಗ ಅವ್ರಿಗೆ ನಮ್ ತೋಟ ಎಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿ ಬೆಳೆ ತೆಗೆದ್ರು ಕೂಡ ಸರಿಯಾದ ಫಲಿತಾಂಶ ಸಿಕ್ಕಿದ್ರು ಕೂಡ ಬೆಳೆ ಸಿಗಲ್ಲ. ಆ ಬೆಲೆ ಸಿಕ್ತಿದಾಗ ಏನ್ ಮಾಡ್ಬೇಕು? ನೆಕ್ಸ್ಟ್ ಬೆಳೆ ಇಡೋದಕ್ಕೆ ದುಡ್ಡಿರಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಜನ ಬಂದು ಇದ್ರಲ್ಲಿ ಮಾಡ್ಕೊಂತ ಇದ್ದಾರೆ. ಇವಾಗ ನಾನು ಅದೇನೆ, ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ನನ್ಗೂ ಬೆಳೆ ಹಿಡಿಯೋದಕ್ಕೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಫಾರ್ಮಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಫಾರ್ಮಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗೆ. ಬೇರೆಯವ್ರಿಗೆ ಏನಂತ ನನ್ಗೆ ಗೊತ್ತಿಲ್ಲ. ಅದೇ ನನಗ್ ಮಾತ್ರ ಇವಾಗ ಇಲ್ಲಿ ಕೆಲಸ ಮಾಡ್ಕೊಂತ ಏನೋ ಔಷಧಿಗಳಿಗೆ ಅದು ಇದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಇವಾಗ ಈ ಬೈಕ್ ಟ್ಯಾಕ್ಸಿ ನಿಂತು ಬಿಟ್ರೆ ನನ್ಗೆ ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಕೊನೆಯದಾಗಿ ಏನಂದ್ರೆ, ಇದರಿಂದ ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ, ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನೀವೇನ್ ಹೇಳಿ? ಇವಾಗ ನನ್ಗೆ ಗೊತ್ತಿರೋರಲ್ಲಿ ನಮ್ ರಿಲೇಷನ್ ಅಲ್ಲಿ ನಮ್ ಬ್ರದರ್ಸ್ ಸ್ವಲ್ಪ ಜನ ಇದಾರೆ, ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಅವರೆಲ್ಲ ನಮ್ಗೆ ಆಗ್ತಿದೆ ಒಂದು 2000, 3000, 4000 ತನಕ ಆಗ್ತಾ ಇದೆ. ನಾವು ಆನ್ಲೈನ್ ಮಾಡ್ಕೊಂತ ಇದೀವಲ್ಲ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಹತ್ರ ಇಂಥವೆಲ್ಲ ಸೇರಿಸ್ಕೊಂಡು ನಾವು ಮಾಡ್ಕೊಂತ ಇದೀವಿ. ಆರಾಮಾಗಿ 4K ಅರ್ನಿಂಗ್ ಮಾಡ್ಕೊಂತ ಇದೀವಲ್ಲ ಅಂತ ಅಂದ್ಬಿಟ್ಟು ಅವ್ರೇನೆ ಅಂತವ್ರೆ. ಇವಾಗ ಇನ್ ಕೆಲವೊಂದ್ ಜನ ಏನಂತಾರೆ, ವಿಡಿಯೋಸ್ ಎಲ್ಲ ನಾವು ನೋಡ್ತೀವಿ, ಒಂದು 500 ರೂಪಾಯಿ ಕೂಡ ದುಡಿಮೆ ಮಾಡಕ್ ಆಗ್ತಿಲ್ಲ ಅಂತ ಅನ್ಬಿಟ್ಟು ಕೆಲವೊಂದ್ ಜನ ಅಂತವ್ರೆ. ಇವ್ರಿಗೆ 4000 ಆಗೋದೇನೋ, ಇವ್ರಿಗೆ 500 ರೂಪಾಯಿ ಕೂಡ ಆಗಲ್ಲ ಅಂತ ಅನ್ಬಿಟ್ಟು ಹೇಳ್ತಿದಾರಲ್ಲ ಅಂತ ಅನ್ಬಿಟ್ಟು ನನ್ಗೆ ಯಾಕೆ ಈ ರೀತಿ ಯಾಕೆ ಹೇಳ್ತಾ ಇದಾರೆ ಅಂತ ಅಂದ್ರೆ, ಏನಾರು ಇದರಿಂದ ಅಂದ್ರೆ ಈ ಬೈಕ್ ಟ್ಯಾಕ್ಸಿ ಬಂದಿರೋದು ಅವ್ರ ಬಿಸ್ನೆಸ್ ಲಾಸ್ ಆಯ್ತಾ ಅಂತ ನಿಮ್ ಪ್ರಕಾರ? ಸ್ವಲ್ಪ ಕಮ್ಮಿ ಆಗಿರ್ಬೋದು, ಬಟ್ ಲಾಸ್ ಅಂತೂ ಇಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಲಾಸ್ ಅಂತೂ ಇಲ್ಲ. ಅಂದ್ರೆ ಇನ್ನು ಕೆಲವೊಂದು ಕಸ್ಟಮರ್ ಅಥವಾ ಪಬ್ಲಿಕ್ ಏನ್ ಹೇಳೋದಂದ್ರೆ, ಒಬ್ಬರಿದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಹೋಗ್ತಾರೆ, 4 ಜನ ಇದ್ರೆ ಕ್ಯಾಬ್ ಅಲ್ಲಿ ಹೋಗ್ತಾರೆ. ಹೌದು, ಅವ್ರು ಹೆಂಗೆ ಇದ್ರು ಹೋಗ್ತಾರೆ ಅಂತ ಹೋಗ್ಬೇಕು. ಇನ್ನ ಬೈಕ್ ಟ್ಯಾಕ್ಸಿ ಒಬ್ರಿಗೆ ಅಷ್ಟೇ ಆಗುತ್ತೆ, ಇಬ್ಬರಂತೂ ಹೋಗಕ್ಕಾಗಲ್ಲ. ಅಫೋರ್ಡೆಬಲ್ ಮತ್ತೆ ಬೇಗ ಹೋಗ್ಬೋದು, ಬೇಗ ಹೋಗಿ ತಲುಪಬಹುದು. ಇವಾಗ ನಾನು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ಗೊಂದು 15,000 ಸಂಬಳ ಬರ್ತಾ ಇರುತ್ತೆ. 15,000 ಸಂಬಳ ಬರುವಾಗ ನಾನು ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ದಿನಕ್ಕೆ ಎಷ್ಟು ಕೊಡ್ಬೇಕಾಗುತ್ತೆ? ಒಂದು 400 ಇಂದ 500 ರೂಪಾಯಿ ಹೋಗ್ಬೇಕಾಗುತ್ತೆ. ಒಂದು 20 ಕಿಲೋಮೀಟರ್ ಇದ್ರೆ 20 ಕಿಲೋಮೀಟರ್ ಇದ್ರೆ ಆರಾಮಾಗಿ 400 ರೂಪಾಯಿ ಪಕ್ಕ ಆಗುತ್ತೆ. ನಾನು 400 ರೂಪಾಯಿ ಅಲ್ಲಿ ಕೊಟ್ಬಿಟ್ರೆ ನನಗೆ ಏನ್ ಮಿಕ್ಕುತ್ತೆ? ಅದೇ ಬೈಕ್ ಅಲ್ಲಿ 200 ಅಲ್ಲಿ ಹೋಗ್ತೀವಿ, 20 ಕಿಲೋಮೀಟರ್ 200 ಅಲ್ಲಿ ನಾವು ಬೈಕ್ ಅಲ್ಲಿ ಹೋಗ್ತೀವಲ್ಲ. ಸೊ ಅವಾಗ 300 ನಮ್ಗೆ ಸೇವ್ ಆಗುತ್ತೆ. ಅಟ್ಲೀಸ್ಟ್ 9,000 ಏನಾದ್ರು ಕೈಗೆ ಬರುತ್ತಲ್ವಾ? ಅಂದ್ರೆ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಬೇಕು ಅಂತಾರ?
ಬೈಕ್ ಟ್ಯಾಕ್ಸಿ ನನಗೆಲ್ಲ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಪಬ್ಲಿಕ್ ಅಂತೂ ತುಂಬಾ ಸಪೋರ್ಟ್ ಇದೆ ಬೈಕ್ ಟ್ಯಾಕ್ಸಿ. ಓಕೆ, ಈಗ ನಮ್ಮ ಸರ್ಕಾರ ಏನಿದೆ, ಈಗ ಅಕಸ್ಮಾತ್ ಇಲ್ಲಪ್ಪ ನಿಮ್ಗೆ ಇಷ್ಟು ಎಲ್ಲೋ ಬೋರ್ಡ್ ಮಾಡ್ಕೊಡ್ತೀವಿ, ಈ ರೀತಿ ಅಂದ್ರೆ ಡ್ರೆಸ್ ಕೋಡ್ ಮಾಡ್ತೀವಿ, ಈ ರೀತಿ ಇನ್ಸೂರೆನ್ಸ್ಗಳು ಮಾಡ್ಕೊಡ್ತೀವಿ, ಇದೆಲ್ಲ ಮಾಡ್ಕೊಡ್ತೀವಿ, ನೀವು ಮಾಡ್ತೀರಾ ಅಂತ ಕೇಳಿದ್ರೆ ಮಾಡ್ತೀರಾ? ಮಾಡೇ ಮಾಡ್ತೀವಿ. ಓಕೆ, ಇಷ್ಟೇ ಬ್ರೋ. ಸರ್ಕಾರ ಹೇಳಿದೆ ಅಂತಂದ್ರೆ ನಾವು ತಾಯಿ ಮಾತು ಸರ್ಕಾರದ ಮಾತು ಎರಡು ಮೀರಬಾರ್ದಲ್ವಾ? ಹೌದೌದು. ತಾಯಿ ಏನಿದ್ರು ಕರೆಕ್ಟ್ ಆಗಿ ಹೇಳ್ತಾರೆ, ನಮ್ ಸರ್ಕಾರ ಏನ್ ಮಾಡಿದ್ರು ಕರೆಕ್ಟ್ ಆಗೇ ಮಾಡ್ತದೆ. ನಾಲ್ಕು ಜನಕ್ಕೆ ಒಳ್ಳೇದಾಗ್ಬೇಕು. ಓಕೆ ಓಕೆ ಬ್ರೋ, ಇಷ್ಟೇ ಕೇಳಬೇಕಿತ್ತು. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಸ್ನೇಹಿತರು ಇವರು ಅದೇ ರೀತಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಅದೇ ರೀತಿ ಹೆಲ್ಪಿಂಗ್ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು JD ಶ್ರೀನಾಥ್ ರೈಡರ್ ಅಂತ ಹೇಳ್ಬಿಟ್ಟು ಅವ್ರ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಅವರಲ್ಲಿ ಇನ್ನೂ ಹೆಚ್ಚಿನ ಬೈಕ್ ಟ್ಯಾಕ್ಸಿ ಅಪ್ಡೇಟ್ಗಳು ನಿಮ್ಮ ವಿಡಿಯೋದಲ್ಲಿ ಇದಾವಲ್ಲ ಎಲ್ಲನೂ. ಓಕೆ, ಅದ್ರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.